ಮಾಲೂರು ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲವಾಗುವ ಉದ್ದೇಶದಿಂದ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಲು ಜಿಲ್ಲಾ ಬಿಜೆಪಿ ಯುವ ಅಧ್ಯಕ್ಷ ನಂದಿ ಫೌಂಡೇಶನ್ ಅಧ್ಯಕ್ಷ ಎಚ್ಆರ್ ತೇಜಸ್ ಕರೆ ನೀಡಿದರು. ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಂದಿ ಫೌಂಡೇಶನ್ 3ನೇ ವಾರ್ಷಿಕೋತ್ಸವದ ಅಂಗವಾಗಿ 4ನೇ ವರ್ಷದ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು. ಈಗಾಗಲೇ ತಾಲೂಕಿನಲ್ಲಿ ನಂದಿ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ, ವಾಹನ ಸವಾರರಿಗೆ ಹೆಲ್ಮೆಟ್, ಕೋವಿಡ್ ಸಮಯದಲ್ಲಿ ಮಾಸ್ಕ್, ಅಗ್ನಿಪಥ್ ತರಬೇತಿ, ಆಹಾರ ಕಿಟ್ ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು, ಹಲವಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಹತ್ತಿರ ಬರುತ್ತಿದ್ದು, 4 ವರ್ಷಗಳಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಬೈಂಡ್, ಪೆನ್ನು, ಪೆನ್ಸಿಲ್ ಅವಶ್ಯಕತೆ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ವಿದ್ಯಾರ್ಥಿಗಳು ಯಾವುದೇ ಮೊಬೈಲ್, ವಾಟ್ಸ್ಆಪ್, ಸಿನಿಮಾ ಹಾಗೂ ದುಶ್ಚಟಗಳಿಗೆ ಬಲಿಯಾಗದೆ ಓದಿನ ಕಡೆ ಗಮನ ಹರಿಸಿ ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡು ಯಾವುದೇ ಭಯ, ಆತಂಕವಿಲ್ಲದೆ ಪರೀಕ್ಷೆ ಎದುರಿಸುವಂತೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮಡಿವಾಳ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಎನ್ಎಚ್ ರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿನ್ನಸ್ವಾಮಿಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಜಯರಾಮ್, ನಾಗೇಶ್, ಉಪ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ಶಿಕ್ಷಕ ಶಶಿಧರ್, ಎನ್ ವೆಂಕಟರಾಮ್, ತೊರ್ನಹಳ್ಳಿ ರವಿ, ಆನಂದ್ ರೆಡ್ಡಿ, ಆನಂದ್ ಯಾದವ್, ಬಾಬು, ವಿನೋದ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಮುಖಂಡರು ಹಾಜರಿದ್ದರು. ನಂದಿ ಫೌಂಡೇಶನ್ ನಮ್ಮ ಟ್ರಸ್ಟ್ ಪ್ರಾರಂಭ ಮಾಡಿ 3 ವರ್ಷ ಆಯಿತು. ನಾವು ಟ್ರಸ್ಟು ಪ್ರಾರಂಭ ಮಾಡಿ ಹಿಂದೆನೂ ಕೂಡ ನಾವು ಎಕ್ಸಾಮ್ ಕಿಟ್ ಪ್ರಾರಂಭ ಕೊಟ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಬ್ಲಡ್ ಕ್ಯಾಂಪ್ ಮಾಡಿ ಒಂದು ಹೆಲ್ಮೆಟ್ಸ್ ಕೊಡುವಂಥ ಕಾರ್ಯಕ್ರಮಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ರಿ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀರಿ. ಮೊನ್ನೆ ಅಗ್ನಿಪಥ್ ಅಂತ ಒಂದು ಕಾರ್ಯಕ್ರಮಕ್ಕೆ, ಅಗ್ನಿಪಥ್ ಅನ್ನೋ ಸ್ಕೀಮ್ಗೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥ ಅಗ್ನಿಪಥ್ ಸ್ಕೀಮ್ಗೆ ನಮ್ಮ ಮಾಲೂರಿಂದ ಉಚಿತವಾಗಿ ಅವರಿಗೆ ಒಂದು ಟ್ರೈನಿಂಗ್ ಕೊಡಿಸಿ ಅವರಿಗೆ ಪ್ರೋಟೀನ್ ಫುಡ್ಡು ಅರೇಂಜ್ ಮಾಡಿ ಒಂದು ಸ್ಟೇಡಿಯಮಲ್ಲಿ ಒಂದು ಡಬಲ್ ಬಾರ್ ಪರ್ಮನೆಂಟಾಗಿ ಒಂದು ಫಿಕ್ಸ್ ಮಾಡಿ ನಮ್ಮ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಈ ಸರಿ 4 ವರ್ಷದಿಂದನೇ ಎಕ್ಸಾಮ್ ಕಿಟ್ ಕೊಂಡು ಬರ್ತಾ ಇರೋದು. ಈ ಸರಿ ಒಂದು 1000 ಜನ SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಿಟ್ ಕೊಡ್ತಾ ಇದ್ದೀರಿ. ಇವತ್ತು ಮಾಲೂರು ಜೂನಿಯರ್ ಕಾಲೇಜಲ್ಲಿ ಪ್ರಾರಂಭ ಮಾಡಿ ಕುಡೇನೂರು, ಅರಳೇರಿ, ಉರುಳಗೆರೆ ಇವತ್ತು ಮಾಡ್ತಾ ಇದ್ದೀರಿ. ಅದೇ ರೀತಿ ನಾಳೆ ಶಿವಾರಪಟ್ಟಣ, ದೊಡ್ಡ ಶಿವಾರ, ತೊರ್ಲಕ್ಕಿ, ರಾಜೇನಹಳ್ಳಿ, ಜಿಎನ್ ದೊಡ್ಡಿ, ಕೆಸರಗೆರೆ, ಈ ರೀತಿ ಇನ್ನೂ ಆನೇಪುರ, ಟೇಕಲ್ಲು, ಇನ್ನೂ ಹಲವಾರು ಹಳ್ಳಿಗಳಿಗೆ ಎಕ್ಸಾಮ್ ಕಿಟ್ ಸೇರ್ತಾ ಇದೆ. ಈ ಕೊಡ್ತಾ ಇರೋ ಉದ್ದೇಶ ಏನಂದರೆ, ಗ್ರಾಮೀಣ ಭಾಗದಿಂದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಗ್ರಾಮೀಣ ಭಾಗದಿಂದ ಬಂದಿರುವಂತಹ ವಿದ್ಯಾರ್ಥಿಗಳು. ಅಂಥವ್ರಿಗೆ ಈ ಎಕ್ಸಾಮ್ ಬೇಕಾದಂಥ ಪರಿಕರಗಳನ್ನ ತೊಗೋಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಈ SLC ಎಕ್ಸಾಮ್ ಟೈಮಲ್ಲಿ ನಾವು ಅದನ್ನು ಎಲ್ಲನೂ ಕೊಟ್ಟರೆ ಈ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಈಸಿ ಆಗುತ್ತೆ. ಎಕ್ಸಾಮ್ ಬರೆಯೋದಕ್ಕೂ ಅವರು ಅನುಕೂಲವಾಗಿ, ಅವ್ರ ಮೈಂಡ್ ಫ್ರೀಯಾಗಿ ಎಲ್ಲ ನಾವೇ ಅನುಕೂಲ ಮಾಡಿಕೊಟ್ರೆ ಎಕ್ಸಾಮ್ ಬರೀಬೋದು. ಒಂದು SLC ಮಕ್ಕಳಿಗೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಈ ಟರ್ನಿಂಗ್ ಪಾಯಿಂಟ್ ಅವರು ಚೆನ್ನಾಗಿ, ಈ ಟರ್ನಿಂಗ್ ಪಾಯಿಂಟಲ್ಲಿ ಅವ್ರ ಜೀವನ ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಎಕ್ಸಾಮ್ ಕಿಟ್ಟು ಕೊಟ್ಕೊಂಡ್ಬರ್ತಾ ಇದ್ದೀರಿ.